Yes, we are live now. Welcome you all for today's class. In previous class, we discussed about one important derivation, that is the derivation for velocity time relationship. Previous class ಅಲ್ಲಿ equations of motion ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. The explanation about the equations of motion by graphical method. So ಅದರಲ್ಲಿ ನಾವು ಕಲ್ತಿರ್ತಕ್ಕಂಥ derivation v is equal to u plus at ಅಂತ. So already you know that v is indicating the final velocity of a particle and u is indicating the initial velocity of a particle and a is the acceleration and t is the time taken. So ಅದರಲ್ಲಿ ವೆಲಾಸಿಟಿ ಟೈಮ್ ರಿಲೇಶನ್ಶಿಪ್ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ಮತ್ತೊಂದು ಡೆರಿವೇಶನ್ ಡಿಸ್ಕಷನ್ ಮಾಡೋಣ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಡೆರಿವೇಶನ್, ದಟ್ ಇಸ್ ದ 5 ಮಾಸ್ ಡೆರಿವೇಶನ್. ಸೊ ದಟ್ ಇಸ್ ದ s is equal to ut plus half at square and v square minus c square is equal to 2as with the help of the velocity time graph. ಸೊ ಈ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಇಮೇಜ್ ನ ನೀವು ಅಬ್ಸರ್ವೇಷನ್ ಮಾಡಬಹುದು. ಸೊ ಯಾವ ಗ್ರಾಫ್ ನ ತಗೊಂಡಿದ್ದೀನಿ ಅಂತ ಈಸಿಲಿ ನೀವು ಗೆಸ್ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ವೆಲಾಸಿಟಿ ಟೈಮ್ ಗ್ರಾಫ್. So in this type of a velocity time graph, as you already know, the time is taken along the x-axis and velocity is taken along the y-axis. Such a type of graphical representation is called as a velocity time graph. So ಇದರಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಆಬ್ಜೆಕ್ಟ್ ನ ಇಮ್ಯಾಜಿನೇಷನ್ ಮಾಡ್ಕೋತೀವ್ರಿ. ಸೊ ದಟ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ದ ಸ್ಟ್ರೇಟ್ ಲೈನ್ ಅಂತ ತಗೋತೀವಿ. ಸೊ ಆ ಸ್ಟ್ರೇಟ್ ಲೈನ್ ಯಾವುದು ಅಂತಂದ್ರೆ ಎ ಬಿ. ಸೊ ಆಲ್ರೆಡಿ ಯು ನೋ ದಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಆಬ್ಜೆಕ್ಟ್ that is moving along the straight line with initial velocity u. So already you know that it is moving with some initial velocity. ನೀವು ಬೈಕ್ ಅನ್ನು ಅಥವಾ ಸ್ಕೂಟಿನೋ ತಗೊಂಡು ಮೂವ್ಮೆಂಟ್ ಆಗ್ತಾ ಇರ್ತೀರಾ, ಸ್ಟ್ರೇಟ್ ಪಾತ್ ಅಲ್ಲಿ ಸ್ಟ್ರೇಟ್ ರೋಡ್ ಅಲ್ಲಿ ಹೋಗ್ತಾ ಇರ್ತೀರಾ. ಅವಾಗ ನಿಮ್ ಬೈಕಿನ ಇನಿಷಿಯಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂತಂದ್ರೆ ಯು ಆಗಿರುತ್ತೆ. ಅದೆಷ್ಟು ಬೇಕಾದ್ರೂ ಇರ್ಬೋದು, 10 ಕಿಲೋಮೀಟರ್ ಪರ್ ಅವರ್, 20 ಕಿಲೋಮೀಟರ್ ಪರ್ ಅವರ್, ಅಥವಾ ಎಷ್ಟೇ ಆಗಿರ್ಬೋದು. ಆ ಇನಿಷಿಯಲ್ ವೆಲಾಸಿಟಿ ಯು ಅಂತ ತಗೊಳ್ಳೋಣ. ಸೊ ಕಂಟಿನ್ಯೂಸ್ ಆಗಿ ನೀವು ಅದನ್ನ ಎಕ್ಸಲರೇಷನ್ ಮಾಡ್ತಾ ಹೋಗ್ತೀರಾ. ರೋಡ್ ಅಲ್ಲಿ ಇದ್ದೀರಿ ಅಂತಂದ್ರೆ ಅದನ್ನ ಸ್ಪೀಡ್ ಮಾಡ್ತಾ ಹೋಗ್ತಾರೆ, ಎಕ್ಸಲರೇಟ್ ಮಾಡ್ತಾ ಹೋಗ್ತಾರೆ. ಯು ಆರ್ ಸಪೋಸ್ ಟು ಎಕ್ಸಲರೇಟ್ ಇಟ್. ಸೊ ದಟ್ ಎಕ್ಸಲರೇಷನ್ ಇಸ್ ಕನ್ಸಿಡರ್ಡ್ ಆಸ್ ಎ. ಅಂಡ್ ಸಪೋಸ್ ಇಟ್ ಟ್ರಾವೆಲ್ಸ್ ದ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಎಸ್, ಈ ಸಿಚುವೇಶನ್ ಅಲ್ಲಿ ಟೋಟಲ್ ಅದು ಕವರ್ ಮಾಡಿರೋ ಡಿಸ್ಪ್ಲೇಸ್ಮೆಂಟ್ ನ ಏನಂತ ಕನ್ಸಿಡರೇಷನ್ ಮಾಡೋಣ? ಎಸ್ ಅಂತ ಮಾಡೋಣ. ಇಲ್ಲಿ ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಎರಡು ಯಾಕೆ ಸೇಮ್ ಆಗುತ್ತೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ದ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ಅ ಸ್ಟ್ರೇಟ್ ಲೈನ್ ಅಂಡ್ ಇಟ್ ನೀಡ್ಸ್ ಅ ಟೈಮ್ ಟೇಕನ್ ದಟ್ ಈಸ್ ಟೇಕನ್ ಆಸ್ ಅ ಟಿ. Then its velocity time graph will be a straight line as shown in the figure. So ಇದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಇಲ್ಲೂ ಕೂಡ ಇದೇ ಸೇಮ್ ಇಕ್ವೇಶನ್ ಮತ್ತೆ ಸೇಮ್ ಆಗಿರ್ತಕ್ಕಂಥ ಒಂದು ಡಯಾಗ್ರಾಮಿಕ್ ಎಕ್ಸ್ಪ್ಲನೇಷನ್ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲ್ ವೆಲಾಸಿಟಿ ಯು ಅಂತಂದಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ಓ ಎ, ಸೊ ಓ ಮತ್ತೆ ಎ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾವೇನಂತ ತಗೊಂಡಿದ್ವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಎ ಯು. ಓ ಎ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಯು ಆದ್ರೆ ಸೇಮ್ ಅದೇ ತರ ಸಿ ಡಿ ಡಿಸ್ಟೆನ್ಸ್ ಕೂಡ ಆಗಿರುತ್ತಾ. ಸೊ ದಿಸ್ ವಿಲ್ ಬಿ ಆಲ್ಸೋ ಟೇಕನ್ ಆಸ್ ಎ ಯು. ಸೊ ಓ ಎ ಅಂಡ್ ಸಿ ಡಿ ದಟ್ ಶುಡ್ ಬಿ ಟೇಕನ್ ಆಸ್ ಎ ಯು. ಅಂಡ್ ಬಿ ಡಿ ವ್ಯಾಲ್ಯೂ, ಸೊ ಬಿ ಡಿ ಎಲ್ಲಿದೆ ಅಂತಂದ್ರೆ ಇಲ್ಲಿ ನಿಂತ್ಕೊಳ್ಳುತ್ತಲ್ಲ ವೆಹಿಕಲ್, ಸೊ ಅವಾಗಿರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಅ ಫೈನಲ್ ವೆಲಾಸಿಟಿ. ಒಂದು ಸ್ಪೆಸಿಫಿಕ್ ಲೊಕೇಶನ್ ತಗೊಂಡ್ವಿ, ಎ ಬಿ ಅನ್ನೋ ಪಾತ್ ನ ಕನ್ಸಿಡರೇಷನ್ ಮಾಡಿದ್ವಿ. ಆ ಬಿ ಇಂದ ಡಿ ಗಿರೋ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿರುತ್ತೆ ಅಂತಂದ್ರೆ ಫೈನಲ್ ವೆಲಾಸಿಟಿ ಏನಾಗಿರುತ್ತೆ ಅಂತಂದ್ರೆ ದಟ್ ಶುಡ್ ಬಿ ಟೇಕನ್ ಆಸ್ ಎ ವಿ. And displacement of distance it is taken as a yes, as you already know. ನನಗೆ ಸ್ಪೆಸಿಫಿಕಲಿ ಬಿ ಸಿ ಡಿಸ್ಟೆನ್ಸ್ ಅಷ್ಟೇ ಬೇಕಾಗಿತ್ತು ಅಂತಂದ್ರೆ ಸೊ ಈಸಿಲಿ ಕ್ಯಾನ್ ಸೇ ದಟ್ ಬಿ ಸಿ ಬರಬೇಕು ಅಂತಂದ್ರೆ ಕಂಪ್ಲೀಟ್ಲಿ ಬಿ ಡಿ ಅನ್ನೋ ವ್ಯಾಲ್ಯೂ ಅಲ್ಲಿ ಸಿ ಡಿ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಸೊ ದಟ್ ಈಸ್ ಬಿ ಡಿ ಮೈನಸ್ ಸಿ ಡಿ, ವಿ ಮೈನಸ್ ಯು. ಸೊ ದಟ್ ಈಸ್ ಟೇಕನ್ ಆಸ್ ಅ ವಿ ಮೈನಸ್ ಯು. ದಟ್ ಮೀನ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಫೈನಲ್ ವೆಲಾಸಿಟಿ ಅಂಡ್ ಇನಿಷಿಯಲ್ ವೆಲಾಸಿಟಿ. ಅಂಡ್ ಟೋಟಲಿ ಇಟ್ ರಿಕ್ವೈರ್ ಟೈಮ್ ಟಿ. ಸೊ ಟೈಮ್ ಟಿ ಅಂತಂದಾಗ ಎ ಇಂದ ಬಿಗ್ ಹೋಗ್ತಾ ಇರೋದ್ರಿಂದ ಪಾರ್ಟಿಕಲ್, ಸೊ ಕಂಪ್ಲೀಟ್ ಆಗಿ ನಮಗ್ ಬೇಕಾಗಿರೋ ಟೈಮ್ ಟೇಕನ್ ಟಿ ಆಗಿರುತ್ತೆ. ಸೊ ಓಡಿ ಅಂಡ್ ಎ ಸಿ ವ್ಯಾಲ್ಯೂ ದಟ್ ಶುಡ್ ಬಿ ಟೇಕನ್ ಆಸ್ ಎ ಟಿ. ಸೊ ಹಿಯರ್ ಇಟ್ ಈಸ್ ಅ ಓಡಿ ಅಂಡ್ ದಿಸ್ ಇಸ್ ಅ ಎ ಸಿ. ದಟ್ ವ್ಯಾಲ್ಯೂ ಶುಡ್ ಬಿ ಟೇಕನ್ ಆಸ್ ಎ ಟಿ. ಇಡೀ ಎಕ್ಸ್ಪ್ಲನೇಷನ್ ಅನ್ನ, ಸೇಮ್ ಎಕ್ಸ್ಪ್ಲನೇಷನ್ ಅನ್ನ ರಿಪೀಟೆಡ್ ಆಗಿ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕು. ಯಾವುದೇ ಇಕ್ವೇಶನ್ ಕೇಳಿ, ಇಕ್ವೇಶನ್ ಆಫ್ ಮೋಷನ್, ಇಟ್ ಮೇ ಬಿ ಫಾರ್ ಎನಿ ರಿಲೇಶನ್ಶಿಪ್, ಈ ಎಕ್ಸ್ಪ್ಲನೇಷನ್ ಮಾತ್ರ ಕಂಪ್ಲೀಟ್ಲಿ ಕಾಮನ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಸೇಮ್ explanation. So now let's go for the main derivation here. So second derivation na iವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈ ಸೆಕೆಂಡ್ ಡೆರಿವೇಶನ್ ಅಲ್ಲಿ ತಗೊಳ್ಳೋದು ಯಾವುದು ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್ ಅಂಡ್ ದಟ್ ಈಸ್ ಪೊಸಿಷನ್ ಟೈಮ್ ರಿಲೇಶನ್ಶಿಪ್ ಅಂತ. ಸೊ ಅಗೇನ್ ಒಂದು ಸ್ಮಾಲ್ ಇಮೇಜ್ ಆಗಿ ನಾನು ಅಲ್ಲಿ ತಗೊಂಡಿದ್ದೀನಿ ನೋಡ್ರಿ ಕಾರ್ನರ್ ಅಲ್ಲೇ. ಸೊ ಈ ಇಮೇಜ್ ನ ನೀವು ಅಬ್ಸರ್ವೇಷನ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ಏನು ಇಲ್ಲಿವರೆಗೂ ಏನು ಎಕ್ಸ್ಪ್ಲನೇಷನ್ ಮಾಡಿದ್ನಲ್ಲ ಅದೇ ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲೂ ಕೂಡ ಕಂಟಿನ್ಯೂಷನ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪೊಸಿಷನ್ ಮತ್ತೆ ಟೈಮ್ ರಿಲೇಶನ್ಶಿಪ್ ಕಂಡುಹಿಡಿಯುವಾಗ ನಾವೇನ್ ಮಾಡ್ಕೊತಾ ಹೋಗ್ತೀವಿ ಅಂತಂದ್ರೆ ಫಸ್ಟ್ ಅಬ್ಸರ್ವೇಷನ್ ಮಾಡ್ರಿ.
The distance or displacement, as you already know, it is taken as a S. So that is traveled by the body. It is given with one simple equation. S is equal to area of OAB. Okay. ಇವಾಗ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಕಂಡುಹಿಡಿಯೋಣ ಫಸ್ಟ್. ಎಷ್ಟು ಟ್ರಾವೆಲ್ ಆಗ್ತಿರ್ಬೇಕು ಅಥವಾ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತಾ ವೆಹಿಕಲ್, ಎಸ್ ಅಂತ ತಗೊಳ್ಳೋಣ. ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಟೋಟಲ್ ಆಗಿ ನೀವು ಚಲಿಸಿರ್ತಕ್ಕಂಥ ದೂರ. ಡಿಸ್ಪ್ಲೇಸ್ಮೆಂಟ್ ಅಂದಾಗ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್ ಅಂತ ಕರಿತೀವಿ. ಇದು ನಮಗ್ ಬೇಕಾಗಿದ್ರೆ ಈ ಡಯಾಗ್ರಾಮ್ ನ ಕೇರ್ಫುಲ್ ಆಗಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ತಾ ಹೋಗ್ರಿ. ಏರಿಯಾ ಓ ಎ ಬಿ ಡಿ ನ ನಾವು ಡಿಟರ್ಮಿನೇಷನ್ ಮಾಡ್ಕೋಬೇಕು. ಓ ಎ ಬಿ ಡಿ ಎಲ್ಲಿದೆ ಸ್ವಲ್ಪ ನೋಡಿ, ಓ ಎ ಬಿ ಮತ್ತೆ ಡಿ ಇಲ್ಲಿ ಸಿಗುತ್ತೆ. ಈ ಓ ಎ ಬಿ ಡಿ ಅಲ್ಲಿ, ಓ ಎ ಬಿ ಡಿ ಡಯಾಗ್ರಾಮ್ ಅಲ್ಲಿ, ಮ್ಯಾಥಮೆಟಿಕಲ್ ಶೇಪ್ ಅಲ್ಲಿ ಎರಡು ಇಂಟರ್ನಲ್ ಸ್ಟ್ರಕ್ಚರ್ಸ್ ನಿಮ್ಗೆ ಸಿಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಟೂ ಇಂಟರ್ನಲ್ mathematical structures or shapes, and those shapes are, one is the area of rectangle OACD. Observe here, OACD is the rectangle here. Ayat anta karitivi rectangle. You know already about the properties of a rectangle. Opposite sides are always equal, right? So that OACD area you have to consider, or you have to take. And one more thing is the area of the triangle ABC. Observe here, here it is a triangle and that area is taken as a ABC, area of a triangle. ಇವೆರಡನ್ನು ಕೂಡಿಸಿದ್ರಿ ಅಂತಂದ್ರೆ ನಮಗೆ ಟೋಟಲ್ ಏರಿಯಾ ಆಫ್ ದ ಓ ಎ ಬಿ ಡಿ ಸಿಗುತ್ತೆ. ಸೊ ಏರಿಯಾ ಆಫ್ ಓ ಎ ಬಿ ಡಿ ನ ನೀವು ಕಂಡು ಹಿಡಿದ್ರಿ ಅಂತಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್. ವೆರಿ ಸಿಂಪಲ್ ಸಿಚುವೇಶನ್, ಬಟ್ ಯು ಶುಡ್ ನೋ ದ ಬೇಸಿಕ್ ಮ್ಯಾಥಮೆಟಿಕ್ ಪ್ರಾಪರ್ಟೀಸ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ವೆರಿ ವೆಲ್. ಸೊ ಹಿಯರ್, ಸೊ now let's go for the formula. ಏರಿಯಾ ಆಫ್ ರೆಕ್ಟಾಂಗಲ್. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ, ಹೌದಾ? ಸೊ ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಂಡಾಗ ಇಲ್ಲಿ ನೋಡ್ರಿ, ಈ ರೆಕ್ಟಾಂಗಲ್ ಅಲ್ಲಿ ಲೆಂತ್ ಅನ್ನ ಏನಂತ ಕನ್ಸಿಡರೇಷನ್ ಮಾಡೋಣ? ಲೈಕ್ ಟೇಕ್ ಇಟ್ ಆಸ್ ಓಇ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಲೆಂತ್. ಸೊ ಆ ಲೆಂತ್ ಅನ್ನ ಓಇ ಅಂತ ತಗೊಳ್ಳೋಣ, ಮತ್ತೆ ಬ್ರೆಡ್ತ್ ಅನ್ನ ಓಡಿ ಅಂತ ತಗೊಳ್ಳೋಣ. ನೀವು ರಿವರ್ಸ್ ತಗೊಂಡ್ರು ಏನ್ ಪ್ರಾಬ್ಲಮ್ ಇಲ್ಲ. ಸೊ ಓಡಿ ಇಂಟು ಓಇ ಅಂತ ತಗೊಂಡ್ರು ಅಷ್ಟೇ, ಅಥವಾ ಓಎ ಇಂಟು ಓಡಿ ಅಂತ ತಗೊಂಡ್ರು ಅಷ್ಟೇ ಆಗುತ್ತೆ. So that is the area of a rectangle. Okay, length into breadth. ಆ ಫಾರ್ಮುಲಾನ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋಣ. ಅಥವಾ ನೀವು ಸಿ ಇಂಟು ಎ ಸಿ ಅಂತ ತಗೊಂಡ್ರೆ ಏನ್ ತಪ್ಪಲ್ಲ. ಓಕೆ, ದಟ್ ಇಸ್ ಆಲ್ಸೋ ರೈಟ್. ಸೊ ನೆಕ್ಸ್ಟ್ ಏರಿಯಾ ಆಫ್ ಎ ಟ್ರಯಾಂಗಲ್. ಓಕೆ, ಟ್ರಯಾಂಗಲ್ ಏರಿಯಾನ ಡಿಟರ್ಮಿನೇಷನ್ ಮಾಡೋ ಫಾರ್ಮುಲಾ ಯಾವುದು ಅಂತಂದ್ರೆ 1/2 ಬೇಸ್ ಇಂಟು ಹೈಟ್ ಅಂತ ನಾವು ತಗೋತೀವಿ, ಹೌದಾ? ಬೇಸಿಕಲಿ ಯು ನೋ ದಟ್. ಸೊ 1/2 ಆಸ್ ಇಟ್ ಇಸ್ ಕಾನ್ಸ್ಟೆಂಟ್. ಬೇಸ್ ಯಾವುದು ಆ ಟ್ರಯಾಂಗಲ್ ಅಲ್ಲಿ ಅಂತಂದ್ರೆ that is AC, right? So AC I will consider, and height of the triangle, it should be taken as BC, right? So 1/2 AC into BC ಅಂತ ನಾವು ಕನ್ಸಿಡರೇಷನ್ ಮಾಡಿದ್ವಿ. That is for area of a rectangle, right? Area of a triangle as well as the area of rectangle respectively. So observe the concept properly. First I am going to consider area of a rectangle. So area of a rectangle, it is given by the relationship length into breadth. So that is taken as the OA into OD. And area of a triangle, 1/2 base into height, that is 1/2 base is AC here and height is BC here. So that is taken. So just to substitute the value. So value na neatagi substitution ಮಾಡ್ತಾ ಹೋಗ್ಬಿಟ್ರಿ. So just ಎಲ್ಲಾ ವ್ಯಾಲ್ಯೂನು ಆಲ್ರೆಡಿ ನಾವು ನೋಟ್ ಮಾಡ್ಕೊಂಡಿರ್ತೀವಿ. ಸೊ OA ಅನ್ನೋದನ್ನ ನಾವೆಂತ ತಗೊಂಡಿದೀವಿ ನೋಡ್ರಿ, OA ಅನ್ನೋದನ್ನ U ಅಂತ ತಗೋತೀವಿ. So we are going to consider the length. Okay, that OA value, it is taken as a U as it is. OD value, observe here properly, it is taken as T, right? So 2 into T. So 1/2 constant as it is. AC value, that is taken as a T again. So because in case of a rectangle, opposite sides are always equal. So AC value is taken as a T. And then for BC value specifically, observe it very carefully. BC value, I'll ತಗೊಂಡಿದ್ದೆ ನೋಡ್ರಿ, BC is equal to BD minus CD. So that is taken as a V minus U. ಸೊ ಇದು ಫಸ್ಟ್ ಸ್ಟೆಪ್ ಆಫ್ ದ ಇಕ್ವೇಶನ್. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಅರ್ಥ ಆಯ್ತಲ್ಲ? ಇಡೀ ಶೇಪ್ ಅನ್ನ ಅಬ್ಸರ್ವೇಷನ್ ಮಾಡೋದು, ಏರಿಯಾ ಆಫ್ OABD, ಅದರಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಪ್ಲಸ್ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ತಗೊಂಡು ಫಾರ್ಮುಲಾ ಹಾಕಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಇಕ್ವೇಶನ್ ನಂಬರ್ 1 ಅಂತ ತಗೊಂಡ್ರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಫ್ರಮ್ ದ ಏರಿಯಾ ಟ್ರಯಾಂಗಲ್ ABC, ದ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ದ ಗ್ರಾಫ್. ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ ನೀವು ಸ್ಲೋಪ್ ಅನ್ನ ಡಿಟರ್ಮಿನೇಷನ್ ಮಾಡಬೇಕು ಅಂತಂದ್ರೆ, ಸ್ಲೋಪ್ ನ ಡಿಟರ್ಮಿನೇಷನ್ ಮಾಡಬೇಕು ಅಂತಂದ್ರೆ ಆ ಸ್ಲೋಪ್ ವ್ಯಾಲ್ಯೂ ಯಾವಾಗ್ಲೂ ಎಕ್ಸಲರೇಷನ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ದಟ್
the slope of the velocity time graph will be equal to the acceleration. So A is equal to slope of the graph. Observe the triangle properly. Triangle ಎಲ್ಲಿ ಹಾಕಿದೀವಿ ಇಲ್ಲಿ ಹಾಕಿದೀವಿ ನೋಡ್ರಿ ಓವರಾಲ್ ಆಗಿ. ಸೊ ಆ ಟ್ರಯಾಂಗಲ್ ಅಲ್ಲಿ ಅಪೋಸಿಟ್ ಸೈಡ್ ಬಿ ಸಿ ಅಂತ ತಗೋತೀನಿ, ಇದನ್ನ ಥೀಟಾ ಅಂತ ನೀವು ತಗೊಂಡಿರ್ಬೇಕಂದ್ರೆ. ಸೊ ನಾರ್ಮಲಿ ಸ್ಲೋಪ್ ಕಂಡುಹಿಡಿಯೋ ಫಾರ್ಮುಲಾ ಇಲ್ಲಿ ತಗೊಂಡಿರ್ತೀನಿ. ಅಪೋಸಿಟ್ ಸೈಡ್ ಬಿ ಸಿ ನ ಫಸ್ಟ್ ತಗೋಬೇಕು ನ್ಯೂಮರೇಟರ್ ಅಲ್ಲಿ, divided by adjacent side. So that means AC. So BC by AC, this is the general formula in this type of a situation. So BC value na substitution ಮಾಡಿದ್ರೆ V minus U ಅಂತ ಆಗುತ್ತೆ. AC value it is taken as a T. So already ನಾವು ಅದನ್ನ ನೋಟ್ ಮಾಡ್ಕೊಂಡಿರ್ತೀವಿ, ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ. ಸೊ ಈಗ ಏನ್ ಮಾಡೋಣ್ರಿ, ಜಸ್ಟ್ ಅದನ್ನ ಇಂಟರ್ಚೇಂಜ್ ಮಾಡಿ ಬರೀತಾ ಹೋಗೋಣ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸಲರೇಷನ್ ವ್ಯಾಲ್ಯೂ ಅಲ್ಲಿರೋ ಟಿ ನ ತಗೊಂಡೋಗ್ರಿ, ಈ ಕಡೆ ಕ್ಯಾರಿ ಮಾಡ್ರಿ, AT ಅಂತ ಆಗುತ್ತೆ. ಸೊ ಈ ಸೈಡ್ ಏನಿದೆ V minus U ಅಂತ ಇದೆ. ಸೊ ಆ V minus U ಅನ್ನೋದು 80 ಗೆ ಈಕ್ವಲ್ ಆಗಿರುತ್ತಲ್ಲ. ಸೊ ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 2. ಅರ್ಥ ಆಯ್ತಲ್ಲ? ಫಸ್ಟ್ ಇಕ್ವೇಶನ್ ಅಲ್ಲಿ ಏರಿಯಾ ಆಫ್ OABD ತಗೊಂಡು ಏರಿಯಾ ಆಫ್ ರೆಕ್ಟಾಂಗಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ತಗೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಇಕ್ವೇಶನ್ ನಂಬರ್ 100. ಸೆಕೆಂಡ್ ಸ್ಟೆಪ್ ಅಲ್ಲಿ ಓನ್ಲಿ ವಿ ಹ್ಯಾವ್ ಟು ಕನ್ಸಿಡರ್ ದ ಟ್ರಯಾಂಗಲ್ ABC. ಅಲ್ಲಿ ಎಕ್ಸಲರೇಷನ್ ಅನ್ನೋ ಕಾನ್ಸೆಪ್ಟ್ ಸ್ಲೋಪ್ ಆಫ್ ದ ಗ್ರಾಫ್ ಈಕ್ವಲ್ ಆಗಿರುತ್ತೆ. ಸೊ A is equal to V minus U by T ಅಂತ ಇರುತ್ತೆ. ಸೊ ಜಸ್ಟ್ ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಅಂಡ್ ಗೆಟ್ ದ ವ್ಯಾಲ್ಯೂ ಆಫ್ V minus U. ಯಾಕೆ ಈ V minus U ತಗೊಂಡ್ವಿ ಅಂತಂದ್ರೆ ದರ್ ಇಸ್ ಒನ್ ರೀಸನ್. ಈ V minus U ಅನ್ನೋ ಕಾನ್ಸೆಪ್ಟ್ ಅನ್ನ ನಾನು ಫಸ್ಟ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಇಕ್ವೇಶನ್ ನಂಬರ್ 2 ಇನ್ ಇಕ್ವೇಶನ್ 1. V minus U ಅನ್ನೋದನ್ನ ಈ V minus U ಅನ್ನೋದ್ರಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ಬೇಕು. ಸೊ ದೆನ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಸ್ S is same, displacement is equal to UT same, no changes, 1 by T also same. So T also written as it is, but this V minus U is replaced by AT because of the equation number 2. So equation number 2 ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ V minus U is equal to AT ಅಂತ. So substitution ಮಾಡ್ರಿ and finally you can write the equation as S is equal to UT plus 1 by 2 A as it is, T into T, T square. So S is equal to UT plus half AT square. So this is called as a position time relationship. So very important equation, a 5 marks question. Definitely we will ask in the main examination, derive an expression for position time with the help of a velocity time graph ಅಂತ ಕೇಳ್ತೀವಿ. ಅಥವಾ derive an expression S is equal to UT plus half AT square with the velocity time graphical representation. At that time completely you have to explain it. But explanation ಮಾಡುವಾಗ ಕರೆಕ್ಟ್ ಆಗಿ ಎಲ್ಲಾ ಪಾರ್ಟ್ ನ ಲೇಬಲ್ ಆಗಿರ್ಬೇಕು. ಕಂಪ್ಲೀಟ್ಲಿ ನೀವು ಬರೀತಕ್ಕಂಥ ಎಕ್ಸ್ಪ್ಲನೇಷನ್ ಆ ಡಯಾಗ್ರಾಮಿಗೆ ಕರೆಕ್ಟ್ ಆಗಿ ಲಿಂಕ್ ಆಗ್ಬೇಕು. ನೀವೇನ್ ಮಿಸ್ಟೇಕ್ ಮಾಡ್ತೀರಿ ಅಂತಂದ್ರೆ ಡಯಾಗ್ರಾಮ್ ನ ಯಾವ್ದೋ ಶೇಪ್ ಅಲ್ಲಿ ತೆಗಿತಿರ್ತೀರಿ, ಇರ್ರೆಗ್ಯುಲರ್ ಶೇಪ್ ಅಲ್ಲಿ ತೆಗೆದಿರ್ತೀರಿ, ಕೆಲವೊಂದು ಬಾಹಾರ್ಟ್ ಮಾಡಿ ಬರೀ ಎಕ್ಸ್ಪ್ಲನೇಷನ್ ಅಷ್ಟೇ ಬರೀತೀರಿ ವಿತೌಟ್ ದ ಡಯಾಗ್ರಾಮಿಕ್ ರಿಪ್ರೆಸೆಂಟೇಷನ್. ಇಟ್ ವಿಲ್ ಕ್ಯಾರಿ 0 marks. ಸೊ ಕೇರ್ಫುಲ್ ಆಗಿರಿ, ಪ್ರಾಕ್ಟೀಸ್ ಮಾಡ್ರಿ. ಮೇನ್ ಆಗಿ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಇದು ತಿಳಿಯುತ್ತೆ. ಸೊ ಹೇಳುವಾಗ ಈಸಿ ಅನ್ಸುತ್ತೆ, ಅರ್ಥ ಆಗುತ್ತೆ, ಬಟ್ ರಿಯಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆಲ್ಲ ನಿಮ್ಗದು ಏನ್ ಡಿಫಿಕಲ್ಟೀಸ್ ಬರುತ್ತೆ ಅಥವಾ ಏನ್ ನೆನ್ಪಾಡ್ತೀರಿ ಅನ್ನೋದನ್ನೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಪರ್ಫೆಕ್ಟ್ಲಿ. ಸೊ ಗೊತ್ತಾಗದೆ ಹೋದ್ರೆ ಕಾಲ್ ಮಾಡಿ ಕೇಳಿ ತಿಳ್ಕೊಳ್ರಿ, ಅಥವಾ ವಿಡಿಯೋನ ಮತ್ತೊಂದ್ ಸರ್ತಿ ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಅಂತ ಏನ್ ಕಾಂಪ್ಲಿಕೇಟೆಡ್ ಥಿಂಗ್ ಇಲ್ಲ. ಸೊ ವೆರಿ ಸಿಂಪಲ್ ಇಕ್ವೇಶನ್, but you should know the basic mathematical concept very well as some of the basic explanation. So this is what the second derivation, S is equal to UT plus half AT square. In this situation, S is indicating the displacement, U is indicating the initial velocity, T is indicating the time taken, A is indicating the acceleration, and again T is indicating the time taken. So this is what the one more derivation. Okay. So ಎರಡು derivation ನ ನಾವು ಡಿಸ್ಕಷನ್ ಮಾಡಿದ್ವಿ. So that is the first type of a derivation, that is V is equal to U plus AT and S is equal to UT plus half AT square. Okay. ಇವಾಗ ಮತ್ತೊಂದು ಡೆರಿವೇಶನ್ ಡಿಸ್ಕಷನ್ ಮಾಡೋಣ. ದ ಥರ್ಡ್ equation of motion. ಸೊ ಸೇಮ್ ಅದಕ್ಕೂ ಕೂಡ ಅದೇ ಸೇಮ್ ಎಕ್ಸ್ಪ್ಲನೇಷನ್ ಇರುತ್ತೆ. ಕನ್ಸಿಡರ್ ಅ ವೆಲಾಸಿಟಿ ಟೈಮ್ ಗ್ರಾಫ್, ದ ಗ್ರಾಫ್ ವಿಚ್ is obtained by taking the time along x-axis and velocity along y-axis, and consider one object moving along a straight line with initial velocity u, and it is having a uniform acceleration as A. A is the uniform acceleration and it travels a distance or displacement as S, and in the time taken as a T, then the velocity time graph will be a straight line as shown in the figure. Same explanation, same everything. So ಇಲ್ಲಿ OA ಮತ್ತೆ CD ಅನ್ನೋ ವ್ಯಾಲ್ಯೂನ U ಅಂತ ತಗೋತೀವ್ರಿ. Then BD value, it is taken as a V, that is called final velocity, and BC value, okay, only this internal value can be written as BD minus CD. Okay,
ದಟ್ ಈಸ್ ವಿ ಮೈನಸ್ ಯು. ಸೊ ವಿ ಅನ್ನೋದು ಆಲ್ರೆಡಿ ಬಿ ಡಿ ವ್ಯಾಲ್ಯೂ ಇರುತ್ತೆ, ಸಿ ಡಿ ಅನ್ನೋದು ಇವೆರಡು ಈಕ್ವಲ್ ಆಗಿರೋದ್ರಿಂದ ಯು ಅಂತ ತಗೋತೀವಿ, ದ ಡಿಫರೆನ್ಸ್ ಬಿಟ್ವೀನ್ ಫೈನಲ್ ಟು ಇನಿಷಿಯಲ್ ವೆಲಾಸಿಟಿ. ಅಂಡ್ ಓ ಡಿ ವ್ಯಾಲ್ಯೂ and this AC value, it will be taken as a T. Same explanation, no other changes. Okay. So now let's go for the third type of a equation of motion. So idu kuda ashte easy agide, correct ಆಗಿ ತಿಳ್ಕೊಳ್ತಾ ಹೋಗ್ಬೇಕು. ಈ ಮೂರು equation of motion ಅಲ್ಲಿ ಒಂದು equation ಅಂತ ಅವ್ರು ಕೇಳ್ತಿರ್ತಾರೆ definitely. So practice it properly. So third thing is the position velocity relationship. So ಇಲ್ಲಿ previous derivation position time relationship ಆಗಿತ್ತು, but this is the position velocity relationship. Okay, position ಯಾವುದು ಅಂತಂದ್ರೆ you can consider it as a distance traveled, or that displacement, it should be taken as a yes, as you already know. So ಇಲ್ಲೂ ಕೂಡ ಸೇಮ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ರಿ, ಬಟ್ ಇಲ್ಲಿ ಚೇಂಜಸ್ ಏನಿರುತ್ತೆ ಅಂತಂದ್ರೆ observe it, the distance or displacement, it should be taken as a yes, that thing already you know. ಆ ವೆಹಿಕಲ್ ಎಷ್ಟು ಟ್ರಾವೆಲ್ ಆಯ್ತಲ್ಲ, ಎಷ್ಟು ಮೂವ್ಮೆಂಟ್ ಆಗಿತ್ತಲ್ಲ, ಅದನ್ನ ಎಸ್ ಅಂತ ಕನ್ಸಿಡರೇಷನ್ ಮಾಡೋಣ. ಸೊ ಅದನ್ನ ನೀವು ಕಂಡುಹಿಡಿಬೇಕು ಅಂತಂದ್ರೆ, if you want to determine how much amount of distance or displacement covered by the vehicle, if you want to determine that value, so use one special formula, S is equal to area of trapezium OABD. So OABD ಅನ್ನೋದು trapezium ಅಂತ ನಾನು ಕನ್ಸಿಡರೇಷನ್ ಮಾಡ್ತೀನಿ. So basically in mathematics you know that in case of a trapezium, the opposite sides will be always parallel with respect to each other. But ಅಲ್ಲಿ sides ಎಲ್ಲ ಸೇಮ್ ಆಗಿರಲ್ಲ, ಸೇಮ್ ಲೆಂತ್ ಇರೋದಿಲ್ಲ, ಇರ್ರೆಗ್ಯುಲರ್ ಶೇಪ್ ಇರುತ್ತೆ, ಸೈಡ್ಸ್ ಎಲ್ಲ ಅನ್ಇಕ್ವಲ್ ಶೇಪ್ ಅಲ್ಲ ಇರುತ್ತೆ. ಆ ಒಂದು ಟ್ರಾಪಿಜಿಯಂ ಅನ್ನೋ ಇಮ್ಯಾಜಿನರಿ ಡಯಾಗ್ರಾಮ್ ಅನ್ನ ನೀವಿಲ್ಲಿ ಅಬ್ಸರ್ವೇಷನ್ ಮಾಡ್ಕೋಬೇಕು. ಸೊ ದಟ್ ಈಸ್ ಏರಿಯಾ ಆಫ್ ಎ ಟ್ರಾಪಿಜಿಯಂ. ಸೊ ಏರಿಯಾ ಆಫ್ ಎ ಟ್ರಾಪಿಜಿಯಂಗೆ ಒಂದು ಸ್ಪೆಸಿಫಿಕ್ ಫಾರ್ಮುಲಾ ಇರುತ್ತೆ, ಅಂಡ್ ದಟ್ ಫಾರ್ಮುಲಾ ವಿಲ್ ಬಿ 1/2 ದ ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ದಟ್ ಈಸ್ ದ ಬೇಸಿಕ್ ಫಾರ್ಮುಲಾ ಆಫ್ ದ ದಿಸ್ ಟ್ರಾಪಿಜಿಯಂ. ಓಕೆ, ವಾಟ್ ಇಸ್ ದ ಏರಿಯಾ ಆಫ್ ಎ ಟ್ರಾಪಿಜಿಯಂ ಅಂತ ಕೇಳಿದ್ರೆ, what is the basic formula of the area of a trapezium ಅಂತ ಕೇಳಿದಾಗ ನೀವು ಇದನ್ನ ನೆನಪಿಟ್ಕೊಂಡಿರ್ಬೇಕು, that is 1/2 the sum of the parallel sides. ಆ ಪ್ಯಾರಲಲ್ ಸೈಡ್ಸ್ ಯಾವುದು ಅಂತಂದ್ರೆ OA ಮತ್ತೆ BD. ಈ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, OA ಅನ್ನೋದು BD ಜೊತೆ ಪ್ಯಾರಲಲ್ ಆಗಿರುತ್ತೆ. ರೈಲ್ವೆ ಟ್ರ್ಯಾಕ್ಸ್ ಇರುತ್ತೆ, ರೈಲ್ವೆ ಟ್ರ್ಯಾಕ್, ಓಕೆ, ಟ್ರೈನ್ ಟ್ರ್ಯಾಕ್ಸ್ ಇರುತ್ತಲ್ಲ, ಯಾವಾಗಲೂ ಪ್ಯಾರಲಲ್ ಆಗಿರುತ್ತೆ. ದೇ ವಿಲ್ ಬಿ ಆಲ್ವೇಸ್ ಪ್ಯಾರಲಲ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್. ಈ ಕ್ಲಾಸ್ ಅಲ್ಲಿ ಬೆಂಚ್ ಹಾಕಿರ್ತಾರೆ, one complete row will be parallel with respect to other. ಸೊ ಆ ತರ ಪ್ಯಾರಲಲಿಟಿನ ನೀವು ನೋಡ್ಬೋದು. ಸೊ ಆ ಪ್ಯಾರಲಲ್ ರೋಸ್ ಯಾವ್ದು ಅಂತಂದ್ರೆ OA ಮತ್ತೆ BD ಇವೆರಡನ್ನು ಕೂಡಿಸ್ಬೇಕು. ಮತ್ತೆ ಅದಕ್ಕೆ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತಂದ್ರೆ ಬೇಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, OD ಅನ್ನೋ ಒಂದು ಬೇಸ್ ವ್ಯಾಲ್ಯೂನ ನಾನು ಇಲ್ಲಿ ಕನ್ಸಿಡರೇಷನ್ ಮಾಡ್ತೀನಿ, ದಟ್ OD ಇಟ್ ಶುಡ್ ಬಿ ಮಲ್ಟಿಪ್ಲೈ. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ ಪ್ರಾಪರ್ಲಿ, ಜಸ್ಟ್ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡ್ರಿ. ಏರಿಯಾ ಆಫ್ ಎ ಟ್ರಾಪಿಜಿಯಂ ಅಂದ ತಕ್ಷಣ 1/2 ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್. ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಅಂತಂದ್ರೆ ನೀವು ಡಯಾಗ್ರಾಮ್ ಅಲ್ಲಿ ಏನ್ ಹೆಸರು ಕೊಟ್ಟಿರ್ತಿರಲ್ಲ, ಬೇರೆ ಹೆಸರನ್ನು ಕೊಡ್ಬೋದು, ಇದೇ OA BD ಇದೇ ಕೊಡ್ಬೇಕಂತೇನಿಲ್ಲ, PQRS ಅಂತ ಆದ್ರೂ ಕೊಡ್ರಿ, ಅಥವಾ ABCD ಅಂತ ಆದ್ರೂ ಕೊಡ್ರಿ, can give any type of a name there. So that should be the sum of the parallel sides, 1/2 into sum of the parallel sides into base value. ಸೊ ಆ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾ ಬರೋಣ ಇವಾಗ. ಸೊ ಹಾಗಾದ್ರೆ ಏನೇನ್ ವ್ಯಾಲ್ಯೂ ಇದೆ ನೋಡ್ತಾ ಹೋಗ್ರಿ. ಸೊ 1/2 ಕಾನ್ಸ್ಟೆಂಟ್ ಆಸ್ ಇಟ್ ಈಸ್, S is equal to 1/2 ಆಸ್ ಇಟ್ ಈಸ್. OA ವ್ಯಾಲ್ಯೂ, ಸೊ OA ವ್ಯಾಲ್ಯೂ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಈ OA ವ್ಯಾಲ್ಯೂನ U ಅಂತ ತಗೊಂಡಿರ್ತೀನಿ, ಇನಿಷಿಯಲ್ ವೆಲಾಸಿಟಿ, ಸಬ್ಸ್ಟಿಟ್ಯೂಟ್. BD ವ್ಯಾಲ್ಯೂ, ಸೊ BD ವ್ಯಾಲ್ಯೂ ಇಟ್ ಈಸ್ ಕಂಪ್ಲೀಟ್ಲಿ ಟೇಕನ್ ಆಸ್ ಅ V, and OD value completely it should be taken as a T. Already I explained you how these values are taken. So ಇದನ್ನ first step of the equation ಅಂದ್ರೆ and call it as equation number 1. Okay, again go for the basic concept. The acceleration of a concept value is always equals to slope of the velocity time relationship. So acceleration is equal to slope of VT graph ಅಂತ ತಗೊಳ್ಳೋಣ. So slope of the velocity time graph ಅಂತ ಅರ್ಥ. So acceleration A is equal to ಸ್ಲೋಪ್ ಫಾರ್ಮುಲಾ ನಿಮ್ಗೆ ಅವಾಗಲೇ ಹೇಳಿದೆ, BC ಡಿವೈಡೆಡ್ ಬೈ AC, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಆದ್ರೂ ಅನ್ಕೊಳ್ರಿ. ಸೊ BC ಬೈ AC, ನೀವು ಬೇರೆ ಶೇಪ್ ಕೊಟ್ಟಾಗ ಬೇರೆ ಹೆಸರು ಕೊಟ್ಟಿದ್ರಿ, PQR ಅಂತ ಕೊಟ್ಟಿದ್ರೆ, B ಬದ್ಲಿ P, C ಬದ್ಲಿ Q, A ಬದ್ಲಿ R ಅಂತ ಕೊಟ್ಟಿದ್ರೆ PQ ಡಿವೈಡೆಡ್ ಬೈ QR ಅಂತ ಆಗ್ತಿತ್ತು. ಓಕೆ, BC ಬೈ AC ಅಂತ ತಗೊಳ್ತೀನಿ. BC ವ್ಯಾಲ್ಯೂ ಆಲ್ರೆಡಿ ಯು ನೋ, ದಟ್ ಈಸ್ ಟೇಕನ್ ಆಸ್ V minus U. ಓಕೆ, ಸಬ್ಸ್ಟಿಟ್ಯೂಟ್. AC ವ್ಯಾಲ್ಯೂ ಇಟ್ ಈಸ್ ಟೇಕನ್ ಆಸ್ T. ನೆಕ್ಸ್ಟ್ ಸ್ಟೆಪ್, just interchange the value of A and T. ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊಂಡ್ಬಿಡ್ರಿ. T ಅನ್ನೋದನ್ನ ಈ ಕಡೆ ತಗೊಂಡ್ಬರ್ರಿ, A ಅನ್ನೋದನ್ನ ಬೇಸ್ಮೆಂಟ್ ಪಾರ್ಟಿಗೆ ತಗೊಂಡ್ಬಿಡ್ರಿ, RHS ಪಾರ್ಟ್. ಸೊ ಅವಾಗ ಏನಾಗುತ್ತೆ, ಇಂಟರ್ಚೇಂಜ್ ಆಗಿ T is equal to V minus U ಅಲ್ಲಿ ಏನು ಚೇಂಜಸ್ ಇಲ್ಲ, V minus U ಅಂತ ತಗೊಳ್ಳೋಣ.
ಬೇಸ್ ಅಲ್ಲಿ ಏನಾಗುತ್ತೆ ಎ ಅನ್ನೋದು ವಾಪಸ್ ಬಂದ್ಬಿಡುತ್ತೆ. ಕ್ಲಿಯರ್ ಆಯ್ತಾ? ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೆಸರು ಕೊಡಿ. ಓಕೆ, ಫಸ್ಟ್ ಇಕ್ವೇಶನ್ ಏರಿಯಾ ಆಫ್ ಟ್ರಾಪಿಜಿಯಂ ಫಾರ್ಮುಲಾ ಇಂದ ಕಂಡುಹಿಡಿದ್ವಿ. ಓಕೆ, ಸೆಕೆಂಡ್ ಇಕ್ವೇಶನ್ ಅನ್ನ ವಿತ್ ದ ಹೆಲ್ಪ್ ಆಫ್ ಎ ಸ್ಲೋಪ್ ಆಫ್ ವಿಟಿ ಗ್ರಾಫ್ ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದ್ವಿ. ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ. ಇಕ್ವೇಶನ್ ನಂಬರ್ 1 and 2 ಅಂತ ತಗೊಂಡ್ಬಿಟ್ವಿ. ಸೊ ಇವಾಗ ಏನ್ ಮಾಡೋಣ, ಈ ಟಿ ವ್ಯಾಲ್ಯೂನ ತಗೊಂಡೋಗಿ ಫಸ್ಟ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ದ ಇಕ್ವೇಶನ್ ನಂಬರ್ 2 in equation 1. ಫಸ್ಟ್ ಇಕ್ವೇಶನ್ ಆಸ್ ಇಟ್ ಇಸ್ ಬರ್ಕೊಂಡ್ಬಿಡ್ರಿ. ಎಸ್ ಆಸ್ ಇಟ್ ಈಸ್, 1/2 ಆಸ್ ಇಟ್ ಈಸ್, u plus v ಸೇಮ್, ನೋ ಚೇಂಜಸ್. ಬಟ್ ಟಿ ಅನ್ನೋದನ್ನ v ಮೈನಸ್ ಯು ಡಿವೈಡೆಡ್ ಬೈ ಎ ಇಂದ ರಿಪ್ಲೇಸ್ಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಎಸ್ ಇಸ್ ಈಕ್ವಲ್ ಟು 1/2 ಆಸ್ ಇಟ್ ಇಸ್. ಎ ಅನ್ನೋದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಎ ಮತ್ತೆ 2 ಮಲ್ಟಿಪ್ಲೈ ಮಾಡಿದಾಗ 2a ಅಂತ ಆಗ್ಬಿಡುತ್ತೆ. ಸೊ ರೈಟ್ ಇಟ್ ಆಸ್ ಇಟ್ ಇಸ್. ಈ ಯು ಮೈನಸ್ ಯು ಪ್ಲಸ್ ವಿ ಅನ್ನೋದನ್ನ ವಿ ಪ್ಲಸ್ ಯು ಅಂತ ಬರಿಬಹುದಾ? ಬೋತ್ ಆರ್ ಸೇಮ್. ಎ ಪ್ಲಸ್ ಬಿ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ. ಸೊ ಸಿಮಿಲರ್ಲಿ ವಿ ಯು ಪ್ಲಸ್ ವಿ ಅಂತಂದ್ರು ಒಂದೇ, ಅಥವಾ ವಿ ಪ್ಲಸ್ ಯು ಅಂತಂದ್ರು ಒಂದೇ. ಆಸ್ ಇಟ್ ಇಸ್ ಬರ್ಕೊತೀನಿ. ಸೊ ಇನ್ನೊಂದು ಪಾರ್ಟ್ ಯಾವ್ದು ಉಳಿತು? ವಿ ಮೈನಸ್ ಯು ಅಂತ ಉಳಿತು. ಸೊ ಐ ವಿಲ್ ರೈಟ್ ಇಟ್ ಆಸ್ ಇಟ್ ಇಸ್. ಸೊ ಇದು ಯಾವ ಫಾರ್ಮುಲಾ ತರ ಕಾಣಿಸುತ್ತೆ ಅಂತಂದ್ರೆ, easily you can guess that in mathematics you learned it, that is a plus b into a minus b ತರ ನಿಮಗೆ ಇದು ಕಾಣಿಸುತ್ತೆ. a plus b into a minus b ಅಂತಂದ್ರೆ ಫಾರ್ಮುಲಾ you know already, a square minus b square, the basic mathematical formula. a plus b into a minus b is equal to a square minus b square. So similarly we can write the same equation as v square minus u square. Okay, so ಅದೇ ಫಾರ್ಮುಲಾ ಇಂದ ಬರೀತಾ ಹೋಗ್ತೀನಿ. ಈ 2a ಅನ್ನೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ತಗೊಂಡ್ಬರ್ತೀನಿ. ಇವಾಗ 2as is equal to v square minus u square, ಅಥವಾ ಫೈನಲಿ ಯು ಕ್ಯಾನ್ ರೈಟ್ ಇಟ್ as v square minus u square is equal to 2as. ಓಕೆ, ಕ್ಲಿಯರ್ ಆಯ್ತಲ್ಲ? ದಿಸ್ ಇಸ್ ದ ಥರ್ಡ್ ರಿಲೇಶನ್ಶಿಪ್, ಅಂಡ್ ದಟ್ ರಿಲೇಶನ್ಶಿಪ್ ಇಟ್ ಈಸ್ ಕಾಲ್ಡ್ ಆಸ್ ದ, ಅಬ್ಸರ್ವೇಷನ್ ಮಾಡ್ರಿ, ಪೊಸಿಷನ್ ವೆಲಾಸಿಟಿ ರಿಲೇಶನ್ಶಿಪ್. ಓಕೆ, ಸೊ v square minus u square equation ಅಲ್ಲಿ v square minus u square is equal to 2as ಅನ್ನೋ equation ಅಲ್ಲಿ v ಅಂದ್ರೆ ಫೈನಲ್ ವೆಲಾಸಿಟಿ, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ. The square of the initial velocity and square of the final velocity and its difference, it will be always equals to 2 into acceleration into displacement of a particle. So this is called as the third equation of motion. Okay, ಇಷ್ಟನ್ನು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಈ 3 ಇಕ್ವೇಶನ್ ಅಲ್ಲಿ ಒಂದನ್ನ ಡೆಫಿನೆಟ್ಲಿ ನಾನು ಮೇನ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕೇಳ್ತೀನಿ. ದಟ್ ವಿಲ್ ಬಿ ಆಸ್ಕ್ಡ್ ಫಾರ್ 5 marks. ಟೆಸ್ಟ್ ಅಲ್ಲೂ ಕೂಡ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಅಂಡ್ ಪ್ರಾಕ್ಟೀಸ್ ದಮ್ ಪ್ರಾಪರ್ಲಿ. ಹೇಳುವಾಗ ತುಂಬಾ ಈಸಿ ಅನ್ಸುತ್ತೆ, ನೀವು ಮೊಬೈಲ್ ಅಲ್ಲಿ ನೋಡ್ತಿರ್ತೀರಿ, ಇಮೇಜ್ ಅಲ್ಲಿ ಕಾಣಿಸ್ತಿರುತ್ತೆ, ಸರ್ ಏನೋ ಎಕ್ಸ್ಪ್ಲನೇಷನ್ ಮಾಡ್ತಾ ಇದಾರೆ, ಸೊ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ತಿಳಿಯುತ್ತೆ. ಬಟ್ ಎಕ್ಸಾಮ್ ಅಲ್ಲಿ ಬರೆಯಕ್ ಕುತ್ಕೋತಿರಲ್ಲ, ಅವಾಗ ಎಲ್ಲೋ ಬರಿತಿರ್ತೀರಿ, ಒಂದ್ ಸ್ವಲ್ಪ ಎಲ್ಲೋ ಸ್ಟ್ರಕ್ ಆಗ್ತೀರಿ. ಏನೋ ಹೇಳಿದ್ರಲ್ಲ, ಏನೋ ಮಾಡಿದ್ರಲ್ಲ ಅಂತ ನೆನ್ಪಿಟ್ಕೊಳ್ಳೋದು ನೆನ್ಪಾರತ್ತೆ. ಹಿಂದೆ ಮುಂದೆ ಕೇಳಕ್ ಹೋಗ್ತೀರಿ ಅಥವಾ ನೋಡಕ್ ಹೋಗ್ತೀರಿ. ಸೊ ಆ ತರ ಅಲ್ಲ, ಇವನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ರಿಯಲ್ ಆಗಿ ಕುತ್ಕೊಂಡು ನೀವು ಬರುತ್ತಾಗ ಮಾತ್ರ ಇದು ನಿಮಗ್ ಪರ್ಫೆಕ್ಟ್ ಆಗುತ್ತೆ. ಮಿನಿಮಮ್ ಒಂದು 2-3 times ಅಂತೂ ಪ್ರಾಕ್ಟೀಸ್ ಮಾಡ್ಲೇಬೇಕು. ಇಫ್ ಇಟ್ ಈಸ್ ಇಫ್ ಯು ಆರ್ ಕನ್ವೀನಿಯಂಟ್, ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಟೈಮ್ಸ್. 5 to 6 times ನೀವು ಪ್ರಾಕ್ಟೀಸ್ ಮಾಡಿದಿರ್ತಕ್ಕಲ್ಲ, ಅಗೇನ್ ಇಟ್ ವಿಲ್ ಬಿ ರಿಪೀಟೆಡ್ ಇನ್ ಯುವರ್ PUC ಆಲ್ಸೋ. ಮತ್ತೆ ನೀವು ಹೈಯರ್ ಸ್ಟಡೀಸ್ ಹೋದಾಗ, PUC ಹೋದಾಗ ಇದೇ ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ. ನೀವು ಇಲ್ಲಿ ಎಷ್ಟು ಓದ್ತಿರಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಸೊ 3 important equations are v is equal to u plus at, first equation of motion, that is velocity time relationship. And next one, s is equal to ut plus half at square, the second equation of motion, that is called as the position time relationship. And third equation of motion is v square minus u square is equal to 2as position velocity relationship. Okay, so ಇದನ್ನ ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ರಿ. Okay, so these are the 3 important equations of motion. Okay, so now let's go for the one more concept. So ಈ ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳೋ ಪಾಸಿಬಿಲಿಟಿ ಕಡಿಮೆ, ಬಟ್ ನಿಮ್ಗೊಂದು ರಿಯಲ್ ಪ್ರಾಕ್ಟಿಕಲಿ ಐಡಿಯಾ ಇರಲಿ ಅನ್ನೋದನ್ನ ನಾನು ಇದ್ರಲ್ಲಿ ಹೇಳ್ತೀನಿ. ದ ಬೇಸಿಕ್ ಕಾನ್ಸೆಪ್ಟ್, ದ ಕಂಪ್ಯಾರಿಸನ್ ಬಿಟ್ವೀನ್ ದ ವೆಲಾಸಿಟಿ, ದಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್. ಬೇಸಿಕಲಿ ವೆಲಾಸಿಟಿ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತು. v is equal to smallest divided by t ಅಂತ ತಗೊಳ್ತೀವಿ. ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಅದನ್ನ ಡಿಫೈನ್ ಮಾಡ್ಬೋದು, ಅಥವಾ ದ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಟು ದ ಟೈಮ್ ಟೇಕನ್ ಅಂತಾನು ನೀವು ತಗೋಬಹುದು. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ದಾಗ ವೆಲಾಸಿಟಿನ ಕಂಡುಹಿಡಿತಾ ಹೋಗ್ತಿದ್ರಿ. ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ನಿಮ್ಗೆ ಗೊತ್ತಿದೆ, ಅಂಡ್ ವೆಲಾಸಿಟಿ ಈಸ್ ಹ್ಯಾವಿಂಗ್ ಎ ಯೂನಿಟ್ ಆಸ್ ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಿದೆ. ಸಪೋಸ್ ಇಫ್ ದೇರ್ ಆರ್
2 or more number of the moving bodies or moving objects. ಎರಡಕ್ಕಿಂತ ಜಾಸ್ತಿ ಪರ್ಸನ್ಸ್ ಅಥವಾ ಜಾಸ್ತಿ ಜನ ಮೂವ್ಮೆಂಟ್ ಆಗ್ತಾ ಹೋಗಿದ್ರೆ ಅವ್ರ ಜೊತೆ ಕಂಪ್ಯಾರಿಸನ್ ಮಾಡುವಾಗ ನಮ್ಗೆ ಈ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಆ ಕಾನ್ಸೆಪ್ಟ್ ನಾವೇನಂತ ಕರೆಯೋದು ಅಂತಂದ್ರೆ ರಿಲೇಟಿವ್ ವೆಲಾಸಿಟಿ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನೀವು ಒಂದು ಬಸ್ ಅಲ್ಲೋ ಅಥವಾ ಹೋಗ್ತಾ ಇರ್ತೀರಾ, ಒಂದು ಬಸ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ ಪಕ್ಕದಲ್ಲೇ ಒಂದು ಬೈಕು ಅಥವಾ ಒಂದು ಕಾರು ನಿಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ನೀವು ಆಲ್ರೆಡಿ ಬಸ್ ಅಲ್ಲಿ ಒಂದು 60 ಕಿಲೋಮೀಟರ್ ಪರ್ ಅವರ್ 70 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀರಿ. ನಿಮ್ ಪಕ್ಕದಲ್ಲೇ ಒಂದು ವೆಹಿಕಲ್ ಬಂದ್ಬಿಡುತ್ತೆ, ಅವನೊಂದು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ಬಿಡ್ತಾನೆ. ಸೊ ಆ ಸ್ಪೀಡ್ ಅಲ್ಲಿ ಹೋದಾಗ ನೀವು ಇವೆರಡು ವೆಹಿಕಲ್ ಮಧ್ಯೆ ಇರೋ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಿಬೇಕು ಅಂತಂದ್ರೆ, ಅಂದ್ರೆ ಅವೆರಡರ ಮಧ್ಯೆ ಇರೋ ರಿಲೇಶನ್ಶಿಪ್ ಯಾವ ಚೇಂಜ್ ಆಫ್ ವೆಲಾಸಿಟಿ ಅದು ಹೋಗ್ತಾ ಇದೆ ಅಂತಂದಾಗ ಕಂಡುಹಿಡಿಯಕ್ಕೆ ಈ ಕಾನ್ಸೆಪ್ಟ್ ನಿಮ್ಗೆ ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಯೂಸ್ ಟು ಕಂಪೇರ್ ದ ವೆಲಾಸಿಟಿ ಬಿಟ್ವೀನ್ ಟು ಆಬ್ಜೆಕ್ಟ್ಸ್. ಸೊ ಅದನ್ನ ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲು ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ವೆರಿ ಸಿಂಪಲ್, ದ ರಿಲೇಟಿವ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ದ ವೆಲಾಸಿಟಿ ಆಫ್ ದ ಒನ್ ಬಾಡಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಬಾಡಿ. ಸೊ ಒನ್ ಬಾಡಿ ಜೊತೆ ಇನ್ನೊಂದು ಬಾಡಿ ಯಾವ ವೆಲಾಸಿಟಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ಕಂಪ್ಯಾರಿಸನ್ ಮಾಡಿ ಯಾವ ವೆಲಾಸಿಟಿಯಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಕ್ಕಂಥ ಕಾನ್ಸೆಪ್ಟ್. ಈ ಒಂದು ಡಯಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು, ಅಲ್ಲೊಬ್ಳು ಗರ್ಲ್ ಏನಾಗ್ತಾ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಒಂದು ಬಾಲ್ ನ ಥ್ರೋ ಮಾಡ್ತಾರೆ. ಆ ಥ್ರೋ ಮಾಡೋ ವೆಲಾಸಿಟಿನ ಅವ್ರು ಕೊಟ್ಟಿದ್ದಾರೆ. ಎಷ್ಟಿದೆ ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್ ಅಂತ ಡಾಟಾ ಕೊಟ್ಟಿರ್ತಾರೆ. ಆ ಬಾಲ್ ಇಲ್ಲಿದೆ ನೋಡಿ, ಆ ಬಾಲ್ ಹಿಂಗ್ ಥ್ರೋ ಮಾಡ್ತಾಳೆ, ನೀವೇ ಕೂತ್ಕೊಂಡಿರ್ತೀರಿ ಅನ್ಕೊಂಡು ಬಾಲ್ ಒಗಿತೀರಿ ಈ ತರ. ಸೊ ಒಗ್ದಾಗ ಅದ್ರ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಇದೆ. ಮತ್ತೊಬ್ಳು ಪರ್ಸನ್ ಇದ್ದಾನೆ, ಅವನು ಆಲ್ರೆಡಿ ಆ ಕುತ್ಕೊಂಡಿರೋ ಗರ್ಲ್ ಇದಾಳಲ್ಲ, ಅವ್ರದ್ದು ಚೇಂಬರ್ ನ ಕಂಪ್ಲೀಟಿಂಗ್ ಫುಲ್ ಮಾಡ್ತಾ ಇದ್ದಾನೆ ವಿತ್ ಹೆಲ್ಪ್ ಆಫ್ ಥ್ರೆಡ್. ಸೊ ಯು ಕ್ಯಾನ್ ಅಬ್ಸರ್ವ್ ದೀಸ್ ಟೈಪ್ ಆಫ್ ಥಿಂಗ್ಸ್ ಇನ್ ಐಸ್ಲ್ಯಾಂಡ್ಸ್. ಐಸ್ಲ್ಯಾಂಡ್ಸ್ ಅಲ್ಲಿ ಸ್ಕೇಟಿಂಗ್ ಅಂತ ಗೇಮ್ ಮಾಡ್ತಾ ಇರ್ತಾರೆ. ಸೊ ಆ ಸ್ಕೇಟಿಂಗ್ ಗೇಮ್ ಅಲ್ಲಿ ಫ್ಲಾಟ್ ಸರ್ಫೇಸ್ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗ್ತಿರ್ತಾರೆ. ಆ ತರ ಒಂದು ಸ್ಕೇಟಿಂಗ್ ಇಕ್ವಿಪ್ಮೆಂಟ್ ಇದೆ, ಅದನ್ನ ಮೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದೆ ನಾವೇ ಪರ್ಸನ್. ಅವ್ನು ಯಾವ ಫೋರ್ಸ್ ಅಲ್ಲಿ ಅಥವಾ ಯಾವ ವೆಲಾಸಿಟಿಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಈ ಪರ್ಸನ್ ಮತ್ತೆ ಈ ಗರ್ಲು 5 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಹೋಗ್ತಾ ಇದ್ದಾರೆ. ಬಟ್ ಆ ಗರ್ಲ್ ಏನ್ ಕುತ್ಕೊಂಡಿದ್ದಾಳಲ್ಲ, ಅವಳು ಒಂದು ಬಾಲ್ ಒಗಿತಾಳಲ್ಲ, ಅದರ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಮತ್ತೊಬ್ನ ಅಬ್ಸರ್ವರ್ ಇದ್ದಾನೆ, ಅವನು ಕೂಡ ಮೂವ್ಮೆಂಟ್ ಆಗ್ತಾ ಇದ್ದ, ಮುಂದ್ಗಡೆ ಹೋಗ್ತಾ ಇದ್ದ, ಚಲಿಸ್ತಾ ಇದ್ದ. ಅವನ ವೆಲಾಸಿಟಿ ಎಷ್ಟಿದೆ ಅಂದ್ರೆ 3 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಅಂದ್ರೆ ಪರ್ಸನ್ ವೆಲಾಸಿಟಿ ಚೇಂಜ್ ಆಗ್ತಾ ಇತ್ತು. ಆ ಇಬ್ರು ಪರ್ಸನ್ಸ್ ಇದ್ರಲ್ಲ, ದ ಪರ್ಸನ್ ಅಂಡ್ ಆಸ್ ವೆಲ್ as that girl, they are having 5 meter per second. The observer, he is having 3 meter per second, and ball is thrown with the 10 meter per second. Variety of situations, right? ಸೊ ತುಂಬಾ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಈ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಿಯುವಾಗ ಈ ವೆಹಿಕಲ್, ಈ ಬಾಲ್ ನ ನೀವು ಥ್ರೋ ಮಾಡಿರಲಿಲ್ಲ, ಅದ್ರದ್ದು ಮತ್ತೆ ಆ ಪರ್ಸನ್ ವೆಲಾಸಿಟಿ ನೀವು ಕಂಪ್ಯಾರಿಸನ್ ಮಾಡ್ಬೋದು. ಮತ್ತೆ ಈ ಪರ್ಸನ್ ಆ ಒಂದು ಆಬ್ಜೆಕ್ಟ್ ಜೊತೆ ಎಷ್ಟು ರಿಲೇಟಿವ್ ವೆಲಾಸಿಟಿನ ಹೊಂದಿದ್ದ ಅನ್ನೋದನ್ನು ನೀವು ಕಂಡುಹಿಡಿಬಹುದು. ಯಾವ ತರ ಕಂಡುಹಿಡಿಬಹುದು, ಏನು ಅದಕ್ಕಿರೋ ಫಾರ್ಮುಲಾ ಅಂತಂದ್ರೆ, ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ರೈಟ್ ನೌ. ದ ರಿಲೇಟಿವ್ ವೆಲಾಸಿಟಿ, ಇಟ್ ಈಸ್ ಗಿವನ್ ಬೈ ಒನ್ ವೆರಿ ಸಿಂಪಲ್ ಇಕ್ವೇಶನ್ and very simple formula. That formula you can observe it on the mobile screen. If VA and VB are the velocities of the two bodies A and B respectively moving in a straight line, then if they are in same direction, okay, if they are in same direction, the velocity of A with respect to B is given by, okay, ಇದನ್ನ ನಾನು ಸಿಂಪಲ್ ಎಕ್ಸಾಂಪಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಟ್ರ್ಯಾಕ್ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಪರ್ಸನ್ ಎ ಇದ್ದಾನೆ, ಇವನು ಬಿ ಇದ್ದಾನೆ ಅಂತ ಅನ್ಕೊಂಡ್ರಿ. ಸೊ ನೀವು ಈ ಪರ್ಸನ್ ಆಗಿರ್ತೀರಿ, ನಿಮ್ಮ ಸ್ಪೀಡ್ ಎಷ್ಟಿರುತ್ತೆ, 10 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಅಂತ ಅನ್ಕೊಂಡ್ರಿ. ಈ ಒಂದು ಕಾರಲ್ಲೂ ಬಸ್ಸಲ್ಲೂ ಹೋಗ್ತಿರ್ತೀರಿ. ಬಿ ಅಂತ ಒಂದು ವೆಹಿಕಲ್ ಹೋಗ್ತಾ ಇದೆ, ಇದು 20 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಸೊ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಸ್ಟ್ರೈಟ್ ಲೈನ್, ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಮೂವ್ಮೆಂಟ್ ಆಗ್ತಿರ್ತಾರೆ. ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಸೊ ಹಾಗಾದ್ರೆ ಇಬ್ರು ಟ್ರಾವೆಲ್ ಆಗ್ತಾ ಇರ್ಬೇಕಾದ್ರೆ ಈ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಬೇಕು ಅಂದ್ರೆ ಅಲ್ಲಿ ಯೂಸ್ ಆಗೋ ಫಾರ್ಮುಲಾ ಇದು. ವಿ ಎ ಇಸ್ ದ ಇನಿಷಿಯಲ್ ವೆಲಾಸಿಟಿ ಫಸ್ಟ್ ಪಾರ್ಟಿಕಲ್ ವಿ ಅಂತ ತಗೊಂಡ್ರೆ, ಅಂಡ್ ವಿ ಬಿ ಇಸ್ ದ ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ ವಿ ಬಿ. ಸೊ ಇವಾಗ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಬೇಕು ಅಂತಂದ್ರೆ ಎರಡು ಸೇಮ್ ಡೈರೆಕ್ಷನ್ ಇದ್ದಾಗ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ವೆರಿ ಸಿಂಪಲ್, ವಿ ಆರ್ ಇಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ. ಅಂದ್ರೆ ವಿ ಆರ್ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ಸಾರಿ, ವಿ ಆರ್ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ. ವಿ ಎ ಎಷ್ಟಿದೆ, 10 ಇದೆ, ಮೈನಸ್ ವಿ ಬಿ ಎಷ್ಟಿದೆ, 20 ಇದೆ. So 10 minus 20 means minus 10 meter per second. So this is the relative velocity of the A with respect to B. ಈ ತರ ಡಾಟಾ ಕೊಡ್ತಾ ಹೋಗ್ಬೇಕಲ್ಲ, ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಡೋಂಟ್ ವರಿ,
just substitute the value and you will get the data. Remember, it is applicable if the body is moving in a same type of a straight line. ಇವಾಗ ಸ್ವಲ್ಪ ಡಿಫ್ರೆಂಟ್ ಸಿಚುವೇಶನ್ ತಗೋತೀನಿ ನೋಡಿ. ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೀನಿ, ಡೈರೆಕ್ಷನ್ ನ ಚೇಂಜ್ ಮಾಡ್ಬಿಡ್ತೀನಿ. ಸೆಕೆಂಡ್ ಸಿಚುವೇಶನ್. ಸೊ ಅಬ್ಸರ್ವೇಷನ್ ಮಾಡ್ರಿ, ಎ ಅನ್ನೋದು ಇದೇ ಡೈರೆಕ್ಷನ್ ಹೋಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು 10 ಮೀಟರ್ ಪರ್ ಸೆಕೆಂಡ್. ಸೊ ಬಿ ಅನ್ನೋದು ಇದು ರಿವರ್ಸ್ ಡೈರೆಕ್ಷನ್ ಹೋಗ್ತಿರುತ್ತೆ. ಈ ಕ್ರಾಸಿಂಗ್, ಟ್ರೈನ್ ಕ್ರಾಸಿಂಗ್ ಅಂತ ಆಗ್ತಿರುತ್ತೆ, ನೆನ್ಪು ಮಾಡ್ಕೊಳ್ಳಿ. ನಿಮ್ ಟ್ರೈನ್ ಒಂದ್ ಟ್ರ್ಯಾಕ್ ಅಲ್ಲಿ ಹೋಗ್ತಿರುತ್ತೆ, ಪಕ್ಕದಲ್ಲಿರೋ ಇನ್ನೊಂದು ಟ್ರ್ಯಾಕ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಟ್ರೈನ್ ಬರ್ತಿರುತ್ತೆ. ಫುಲ್ ಫಾಸ್ಟ್ ಆಗಿ ಬಂದಾಗ ಕ್ರಾಸಿಂಗ್ ಆಗ್ತಿರುತ್ತೆ. ಆ ಕ್ರಾಸಿಂಗ್ ಸಿಚುವೇಶನ್ ನೆನ್ಪು ಮಾಡ್ಕೊಳ್ಳಿ. ಸೊ ಕ್ರಾಸಿಂಗ್ ಆಗ್ಬೇಕಾದ್ರೆ ಸೇಮ್ ಡಾಟಾ ಸೇಮ್ ತಗೋತೀನಿ, ನಾನೇನು ಚೇಂಜಸ್ ಮಾಡಲ್ಲ. ವಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್, ವಿ ಬಿ ಇಸ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್ ಅಂತಾನೆ ತಗೋತೀನಿ. ಬಟ್ ಬೋತ್ ಆರ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಇವಾಗ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ, ಅಪೋಸಿಟ್ ಡೈರೆಕ್ಷನ್ ಅಂತ ತಗೋತೀನಿ. ಆ ಸಿಚುವೇಶನ್ ಅಲ್ಲಿ ರಿಲೇಟಿವ್ ವೆಲಾಸಿಟಿ ಕಂಡಿಡಿಯೋ ಫಾರ್ಮುಲಾ ವಿ ಆರ್ ಇಸ್ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ. ಅಂದ್ರೆ ಡಾಟಾ ಏನಾಗತ್ತೆ ನೋಡ್ರಿ. ಸೊ ಇನ್ ದಿಸ್ ಸಿಚುವೇಶನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ವ್ಯಾಲ್ಯೂ ಆಸ್. ಸೊ ವ್ಯಾಲ್ಯೂನ ಯಾವ ತರ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋದು, ವಿ ಆರ್ ಇಸ್ ಈಕ್ವಲ್ ಟು ವಿ ಎ. ವಿ ಎ ಎಷ್ಟಿದೆ, 10 ಇದೆ. ಓಕೆ, ಸೊ ವಿ ಬಿ ಎಷ್ಟಿದೆ, 20 ಇದೆ. ಸೊ 10 ಪ್ಲಸ್ 20, ವಿ ಎ ಇಸ್ ಈಕ್ವಲ್ ಟು 10, ವಿ ಬಿ ಇಸ್ ಈಕ್ವಲ್ ಟು 20. ಎರಡನ್ನು ಕೂಡಿಸಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ದ ಡಾಟಾ 30 ಮೀಟರ್ ಪರ್ ಸೆಕೆಂಡ್. ಸೊ 30 meter per second, this is the data if both are moving in the opposite type of a direction. ಹೇಳಿದ್ನಲ್ಲ, it depends upon situation. If both particles are moving in the same direction, VR is equal to VA minus VB. If both are moving in the opposite direction, one is moving in this way, one more object is coming in opposite direction, at that time VA plus VB. So this is about the relative velocity. So ಯಾವಾಗಲೇ ನಾನೊಂದು ಇಮೇಜ್ ತೋರಿಸಿದೆ ನಿಮಗೆ, ನೆನ್ಪು ಮಾಡ್ಕೊಳ್ರಿ. ಒಂದು ಐಸ್ಲ್ಯಾಂಡ್ ಅಲ್ಲಿರೋ ಇಮೇಜ್ ತೋರಿಸಿದ್ದೆ. ಇಲ್ಲಿ ಆ ಬಾಲ್ ಜೊತೆ ನೀವೇನಾದ್ರು ಬಾಲ್ ವೆಲಾಸಿಟಿ, ಬಾಲ್ ಏನ್ ಥ್ರೋ ಮಾಡಿರ್ತಾರಲ್ಲ, ಆ ವೆಲಾಸಿಟಿನ ಈ ಅಬ್ಸರ್ವರ್ ಜೊತೆ ನೀವು ಕಂಪ್ಯಾರಿಸನ್ ಮಾಡ್ಕೋಬೇಕು ಅಂತಂದ್ರೆ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್. ಸೇಮ್ ಸ್ಟ್ರೇಟ್ ಲೈನ್ ಅಂತಿದ್ದಾಗ ನಾನು ನಿಮ್ಗೆ ಹೇಳಿದೆ ವಿ ಆರ್ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ ಅಂತ. ವಿ ಆರ್ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಬಿ, ರೈಟ್? ಸೊ ವಿ ಎ ಎಷ್ಟಿದೆ, 10 ಇದೆ. ಓಕೆ, ವಿ ಬಿ ಎಷ್ಟಿದೆ, 3 ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 3. So 10 minus 3 means you will get the data as a 7 meter per second. So this is the relative velocity of the ball with respect to that observer. Okay, ಈ ತರ ನೀವು ಡಾಟಾ ಕಂಡುಹಿಡಿತಾ ಹೋಗ್ಬೋದು. And person with respect to some more person, ಈ ತರ ಯಾವುದೇ changes ಇರಲಿ, you can determine any type of a data with the help of this type of a representation. So this simple concept is called as a relative velocity concept. They are moving in same direction, you should use the VR is equal to VM minus VB, and in the opposite direction V plus VB. Clear aitala? So this is all about the today's concept. So you learned today about the basic concepts of the equation of motion. V is equal to U plus AT ಅನ್ನೋ ಒಂದು ಕಾನ್ಸೆಪ್ಟ್ ನ ಕಂಡುಹಿಡಿದ್ರೆ with the help of a velocity time graph. Velocity time graph help ಇಂದ previous class ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, with the help of this graphical representation you determine V is equal to U plus AT, as well as you learned about the one more second equation of motion. And that equation of motion is S is equal to ut plus half AT squared, the second equation of motion. And also we learned about the third important relationship, and third important relationship is about V square minus U square is equal to 2as. That is called as position velocity relationship. And finally, we discussed about the one more important concept, and that concept it is called as the relative velocity between two objects. Okay, so this is all about the today's class, and this completes our one major important chapter, that is motion. So ಇಲ್ಲಿಗೆ ಫಸ್ಟ್ ಚಾಪ್ಟರ್ ಕ್ಲೋಸ್ ಆಯ್ತು. ಮೋಷನ್ ಅನ್ನೋ ಚಾಪ್ಟರ್ ಓವರ್ ಆಲ್ ಆಗಿ ಇಲ್ಲಿ ಏನ್ ಕಲ್ತಿರಲಿಲ್ಲ ಅದೆಲ್ಲದನ್ನು ನೀಟಾಗಿ ನಾನು ನಿಮ್ ನೋಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ ನೋಟ್ಸ್ ಅಲ್ಲಿ ನೀಟಾಗಿ ಬರೀತಾ ಹೋಗ್ರಿ. ಇಲ್ಲಿಗೆ ನೀವು ಫಸ್ಟ್ ಚಾಪ್ಟರ್ ಕ್ಲೋಸ್ ಆಯ್ತು. ಕಂಪ್ಲೀಟ್ಲಿ ಅಪ್ಡೇಟ್ ಮಾಡ್ರಿ. ಅಂಡ್ ಇಫ್ ಯು ಗೆಟ್ ಎನಿ ಡೌಟ್ಸ್ ಅಂಡ್ ಎನಿ ಕನ್ಫ್ಯೂಷನ್ ಯು ಕ್ಯಾನ್ ಕಾಲ್ ಮಿ ಆರ್ ಯು ಕ್ಯಾನ್ ಆಸ್ಕ್ ಮಿ ಅಟ್ ಎನಿ ಟೈಮ್. ಓಕೆ, ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಟೈಮ್. Have a nice day.